ನಿಮ್ಮ ಹತ್ತಿರ ಯಾವ ರೇಷನ್ ಕಾರ್ಡ್ ಇದೆ? BPL ಅಂದರೆ BPL ಅಂತ ಕಮೆಂಟ್ ಮಾಡಿ, APL ಅಂದರೆ APL ಅಂತ ಕಮೆಂಟ್ ಮಾಡಿ. ಹಾಗೆ 18 ವರ್ಷದ ಪೂರ್ತಿಯಾದ ಹೆಣ್ಣು ಮಕ್ಕಳಿಗೆ 2 ಲಕ್ಷ ರೂಪಾಯಿ ಹಸಿರು ಭಾಗ್ಯಲಕ್ಷ್ಮಿ ಸ್ಕೀಮ್ ಬಗ್ಗೆಯೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು. ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ, ಈ ಒಂದು ಯೋಜನೆ ಬಗ್ಗೆಯೂ ಕೂಡ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ವೀಕ್ಷಕರೇ, ಕರ್ನಾಟಕದಲ್ಲಿ ಹೊಸ ಯೋಜನೆ ಲಾಂಚ್ ಮಾಡಲಾಗಿದೆ. ಉದ್ಯಮಶೀಲತೆಯಾಗಿ ಅಭಿವೃದ್ಧಿ ಯೋಜನೆ. ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ನಿಮಗೆ ಸಹಾಯಧನ ನೀಡಲಾಗುತ್ತಾ ಇದೆ. ಮೊದಲಿಗೆ 2 ಲಕ್ಷ ರೂಪಾಯಿ ಸಹಾಯಧನ ಯಾರಿಗೆ ಸಿಗುತ್ತೆ? ಅಭಿವೃದ್ಧಿ ಯೋಜನೆ, ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಖುದ್ದು ಟ್ವೀಟ್ ಮಾಡಿದೆ. ಅಂದರೆ ಇಲ್ಲಿ ಮೊದಲ ISP ಅಡಿಯಲ್ಲಿ ಬ್ಯಾಂಕುಗಳ ಸಹಯೋಗದಿಂದ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೌದು ವೀಕ್ಷಕರೇ, ಇಲ್ಲಿ ಬ್ಯಾಂಕು ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ವರಿಷ್ಠ ಜಾತಿಯ ಯುವ ಜನತೆಗೆ ಇಲಾಖೆ ಆಯಾ ನಿಯಮಗಳಿಂದ ಅಡಿಯಲ್ಲಿ ಗರಿಷ್ಠ ವೆಚ್ಚ 75% ಅಥವಾ ಗರಿಷ್ಠ ಮೊತ್ತ 4 ಲಕ್ಷ ರೂಪಾಯಿವರೆಗೂ ಸಹಾಯಧನ ನೀಡಲು ಮುಂದಾಗಿದೆ. ಅರ್ಜಿ ಕೂಡ ಆಹ್ವಾನಿಸಲಾಗಿದೆ. ಅಂದರೆ ಉದ್ಯಮ ಪರಿಶೀಲನಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ IST ಅಡಿಯಲ್ಲಿ ಬ್ಯಾಂಕುಗಳು ಒಂದು ಸಹಯೋಗದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಒಂದು ಯೋಜನೆ ಅಡಿಯಲ್ಲಿ 4 ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನು ನೀಡಲಾಗುವುದು. ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿಗೆ ಯುವ ಜನತೆಗೆ ಇಲಾಖೆ ಅಥವಾ ಆಯಾ ನಿಯಮಗಳ ಅಡಿಯಲ್ಲಿ ಘಟನೆ ವೆಚ್ಚ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದೆ. ಇದು ವರಿಷ್ಠರ ಜಾತಿಯರಿಗೆ ಮಾತ್ರ, ಯುವ ಜನತೆಗೆ ಇದು UN ಆಗಲಿದೆ ಅಂತಾನೆ ಇಲ್ಲಿ ಹೇಳಬಹುದು. ಇನ್ನೊಂದು ಕಡೆಗೆ ಉದ್ಯಮ ಪರಿಶೀಲನಾ ಅಭಿವೃದ್ಧಿ ಯೋಜನೆಗೆ ಇನ್ನೊಂದು ಅಪ್ಡೇಟ್ ಅಲ್ಲಿ ಬ್ಯಾಂಕುಗಳು ಸಹಯೋಗದೊಂದಿಗೆ ವ್ಯಾಪಾರದಂತೆ ಇನ್ನಿತರೆ ಚಟುವಟಿಕೆಗಳಿಗೆ ಕೂಡ ಅರ್ಜಿ ಆಹ್ವಾನ ಮಾಡಲಾಗಿದೆ. ಕೊನೆಯ ದಿನಾಂಕ 10/9/2025. ಹೌದು, ಬ್ಯಾಂಕುಗಳ ಸಹಯೋಗದೊಂದಿಗೆ ವ್ಯಾಪಾರ ಆದಂಥ ಚಟುವಟಿಕೆಗಳು ಅರ್ಜಿ ಆಹ್ವಾನಿಸಲಾಗಿದೆ. ಇದು ಕೂಡ ವರಿಷ್ಠ ಜಾತಿ ಸಮೂಹದ ನಿರುದ್ಯೋಗದ ಯುವಕ ಯುವತಿಯರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸ್ವಯಂ ಉದ್ಯೋಗ ಘಟಕಗಳು ಆರಂಭ ಮಾಡಲು, ಅಂದರೆ ಸ್ವಯಂ ಬಿಸ್ನೆಸ್ ಸ್ವಂತ ವ್ಯಾಪಾರವನ್ನು ಶುರು ಮಾಡಲು ಇಲಾಖೆಯ ಆಯಾ ನಿಯಮಗಳಿಗೆ 70% ಅಂದರೆ ಇಲ್ಲಿ ಗರಿಷ್ಠ 2 ಲಕ್ಷ ರೂಪಾಯಿವರೆಗೂ ಸಹಾಯಧನ ನೀಡಲಾಗುತ್ತದೆ. ಬ್ಯಾಂಕುಗಳ ಸಹಯೋಗದೊಂದಿಗೆ ವರಿಷ್ಠ ಜಾತಿ ಸಮುದಾಯ ನಿರುದ್ಯೋಗಿಗಳಿಗೆ ಯುವಕ ಯುವತಿಯರಿಗೆ ಸ್ವಂತ ವ್ಯಾಪಾರಸ್ಥ ಮಾಡಲು ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಸಮಾಜ ಕಲ್ಯಾಣ ಇಲಾಖೆಯಿಂದ ಎಕ್ಸ್ ಟ್ವೀಟ್ ಅಲ್ಲಿ ಇದನ್ನು ಬರೆಯಲಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಮತ್ತು ನಿಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ SP ಸಮಾಜದ SC ST ಸಮಾಜದ ಯುವಕ ಯುವತಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 2 ಲಕ್ಷ ರೂಪಾಯಿ ಸಹಾಯಧನಕ್ಕೆ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಮತ್ತೆ ವೀಕ್ಷಕರೇ, ತುಂಬ ಜನ ಕಾಯ್ದು ಕುಳಿತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬಿಡುಗಡೆ ಆಯ್ತಾ? ಕಳೆದ ಕೆಲ ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಗ್ಯಾರಂಟಿ ಯೋಜನೆಗೆ ಒಂದಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆ ಪದೇ ಚರ್ಚೆ ನಡೀತಾನೆ ಇದೆ. ಇದರ ನಡುವೆ ಗಣೇಶ ಚತುರ್ಥಿಯ ಹಬ್ಬದಂತೆ ಸರ್ಕಾರ 2,000 ರೂಪಾಯಿ ಬಿಡುಗಡೆ ಮಾಡಲು ಇಷ್ಟವಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಕೂಡ ಹೇಳಿದ್ದು. ಹಾಗಿದ್ರೆ ಈ ಒಂದು ಹಣ ಬಿಡುಗಡೆ ಆಯ್ತಾ? ಹೌದಾ? ಕರ್ನಾಟಕದ ಲಕ್ಷಾಂತರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗೂ 11 ಅಂದರೆ ಜುಲೈ ತಿಂಗಳ ಕಂತಿನ ಬಿಡುಗಡೆ ಸರ್ಕಾರಿ ತಯಾರಿ ನಡೆಸಿದ. ಅಂದರೆ 2023 ಆಗಸ್ಟ್ನಲ್ಲಿ ಆರಂಭವಾಗಲಿದೆ ಈ ಒಂದು ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ನೀಡ್ತಾ ಬಂದ ಇದೆ. 20 ತಿಂಗಳ ಕಾಲ 40,000 ರೂಪಾಯಿ ಸಹಾಯಧನವನ್ನು ಫಲಾನುಭವಿ ಖಾತೆಗಳಿಗೆ ಹಾಕಲಾಗಿದೆ. ಈ ಜೂನ್ ತಿಂಗಳ 2,000 ರೂಪಾಯಿ ಮೊತ್ತದ ಹಣವನ್ನು ಕೂಡ ಆ ಮೊದಲ ವರಮಹಾಲಕ್ಷ್ಮಿ ಹಬ್ಬದ ಹೊತ್ತಿನ ಬಿಡುಗಡೆ ಕೂಡ ಮಾಡಲಾಗಿತ್ತು. ಆ ದೇಶದ ಜುಲೈ ತಿಂಗಳ ಹಣವು ಕೂಡ ಗಣೇಶ ಹಬ್ಬದ ಚತುರ್ಥಿ ಮುಗಿಯುವ ಒಳಗೆ, ಅಂದರೆ ಗಣೇಶ ಚತುರ್ಥಿ ಹಬ್ಬದ ಮುಗಿಯುವ ಒಳಗಡೆ ಹಾಕಲಾಗುತ್ತೆ, ಬಿಡುಗಡೆ ಮಾಡ್ತೇವೆ ಅಂತಾನೂ ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಆದರೆ ವೀಕ್ಷಕರೇ, ಈ ಒಂದು ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಘೋಷಣೆಯನ್ನು ಕೂಡ ಬಂದಿಲ್ಲ. ಹೌದು ವೀಕ್ಷಕರೇ, ಸಹಾಯಧನ ಮತ್ತೆ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ವಾರದಲ್ಲಿ ಒಳಗಡೆ ಫಲಾನುಭವಿ ಖಾತೆಗಳಿಗೆ ಹಣ ಸೇರಲೇಬೇಕು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ಕಂತಿನ
ಹಣವನ್ನು ಇಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಕೊಡುಗೆಯಾಗಿ ಬಿಡುಗಡೆ ಮಾಡಲು ತಯಾರಿ ನಡೆಸಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಬಿಡುಗಡೆ ಮಾಡಿದ್ದೇವೆ ಅಂತ ಅಧಿಕೃತ ಘೋಷಣೆ ಮಾಡಿಲ್ಲ. ಮತ್ತು ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೆ 10ನೇ ತಾರೀಕಿನಿಂದ ಒಳಗಡೆ, ಅಂದರೆ ಮುಂದಿನ ತಿಂಗಳು 10ನೇ ತಾರೀಕಿನ ಒಳಗಡೆ ನಿಮಗೆ ಈ ಒಂದು ಜುಲೈ ತಿಂಗಳ ಕಂತಿನ ಹಣವು ಕೂಡ ಬಂದು ಸೇರುತ್ತೆ. ಮತ್ತು 24ನೇ ಕಂತಿನ ಆಗಸ್ಟ್ ತಿಂಗಳ ಹಣವು ಕೂಡ ರಿಲೀಸ್ ಆಗುತ್ತೆ. ಅದನ್ನು ಬೇಗ ಅಂತಾನೆ ಇಲ್ಲಿ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅಂದರೆ ವೀಕ್ಷಕರೇ, ಇಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಏನಿದೆ ನೋಡಿ, ಇದು ನಿಮಗೆ ಜೂನ್ ತಿಂಗಳವರೆಗೂ ಬಂದಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ, ರಾಖಿ ಹಬ್ಬದ ಸಮಯದಲ್ಲಿ ನಿಮಗೆ 2,000 ರೂಪಾಯಿ ಬಂದಿದ್ದರೆ ನಿಮಗೆ 22ನೇ ಕಂತಿನವರೆಗೂ ಹಣ ಬಂದಿದೆ ಅಂತ ಅರ್ಥ ಆಗಿದೆ. ಈಗ 23ನೇ ಕಂತಿನ ಹಣ ಮಾತ್ರ ನಿಮಗೆ ಬಾಕಿ ಇದೆ. ಅದು ನಿಮಗೆ 10ರಿಂದ 12 ತಾರೀಕಿನ ಒಳಗಡೆ ಬಂದು ಸೇರಲಿದೆ ಅಂತಾನೆ ಇಲ್ಲಿ ಹೇಳಬಹುದು. ಬನ್ನಿ ವೀಕ್ಷಕರೇ, ಇನ್ನೊಂದು ಬಿಗ್ ಅಪ್ಡೇಟ್ನಲ್ಲಿ ಬಂದಿರುವಂಥದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಅರ್ಜಿ. ಹಾಕಿದವರು ತಮ್ಮ ಒಂದು ಅರ್ಜಿ 2 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದು. ಅಂದರೆ ಇಲ್ಲಿ 2007ನೇ ಸಾಲಿನ ನೀವೇನಾದರೂ ನಿಮ್ಮ ಒಂದು ಮಕ್ಕಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದರೆ ನಿಮಗೆ ಈ ಒಂದು ಯೋಜನೆಯಲ್ಲಿ ಬಾಂಡ್ ಪಡೆದುಕೊಳ್ಳಬಹುದು ಅವಕಾಶ. ಅಂದರೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2007ನೇ ಸಾಲಿನ ನೋಂದಣಿಯಾಗಿ 18 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಫಲಾನುಭವಿ 2024-2025 ಸಾಲಿನ ಈ ಒಂದು ಮೊತ್ತದ ಪಡೆಯಲು ಅರ್ಹರಾಗಿರುತ್ತಾರೆ. ಭಾಗ್ಯಲಕ್ಷ್ಮಿ ಬಾಂಡ್ ಪ್ರೀಮಿಯಂ ಮೀಟರಿ ಮೊತ್ತ ಭಾಗ್ಯಲಕ್ಷ್ಮಿ ಬಾಂಡ್ ಪ್ರೀಮಿಯಂ ಪಾವತಿ ಮಾಡಲು ಅಗತ್ಯ ದಾಖಲೆಯೊಂದಿಗೆ ನೋಂದಣಿ ಸಂಖ್ಯೆ ಜೊತೆಗೆ ಅದನ್ನು ಪಡೆಯಲು ಸೂಚಿಸಲಾಗಿದೆ. ಅಂದರೆ ಇಲ್ಲಿ ಭಾಗ್ಯಲಕ್ಷ್ಮಿ ಅರ್ಜಿ ಯಾರೆಲ್ಲ ತಮ್ಮ ಒಂದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಈ ಒಂದು ಯೋಜನೆ ಬಗ್ಗೆ ಅರ್ಜಿ ಹಾಕಿದ್ದು ನೋಡಿ, ಅವರಿಗೆ ಈ 1 ಲಕ್ಷ ರೂಪಾಯಿ ಕೊಡಲಾಗುವುದು. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ದ ಅದೇ ಒಂದು ಯೋಜನೆ ಈಗ 18 ವರ್ಷ ಪೂರ್ಣಗೊಳ್ಳಲಿದೆ. 2025ರಲ್ಲಿ ಒಂದು ಡೇಟ್ ಬಂದಿದೆ. ಮತ್ತು ಇನ್ನೊಂದು ಬಿಗ್ ಅಪ್ಡೇಟ್ ವೀಕ್ಷಕರೇ, ಮತ್ತೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ. ಹೌದು, ಗಣೇಶ ಹಬ್ಬದ ಬರ್ತಾ ಇದ್ದಂತೆ ಪ್ರತಿ ವರ್ಷ ಮಳೆ ಬರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಭಾರಿ ಮಳೆ ಆಗ್ತಾ ಇರೋದು ಕರ್ನಾಟಕ ರಾಜ್ಯದಂತೆ. ಮತ್ತೆ ಯಾವ ಜಿಲ್ಲೆಗಳಿಗೂ ಹೆಚ್ಚು ಮಳೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಕೊಡಲಾಗಿದೆ, ಅದನ್ನು ನಾವು ನಿಮಗೆ ಕ್ಲೀನಾಗಿ ಹೇಳ್ತಾ ಹೋಗೋಣ.